ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಅಧ್ಯಯನ. ಯಾವ ಪ್ರಕರಣಕ್ಕೆ ಬಂದಿದ್ದೇವೆ ನಾವು? ಕಾವ್ಯಾಭ್ಯಾಸಕ್ಕೆ ಕಂಪ್ಯೂಟರ್ ಸಹಾಯ. 1973 74ರಲ್ಲೇ ಶ್ರೀಮಾನ್ ಆ ಮಹಾನ್ ಸಂಶೋಧಕ ಸಾಹಿತಿ ಶ್ರೀನಿವಾಸ ಹಾವನೂರವರು ಮಾಡಿದರು. ಅವರು ಮಾಡಿದಂಥ ಈ ಬೃಹತ್ ಲೇಖನವನ್ನು ಈ ಇಳಿದು ಬಾ ತಾಯಿ ಗ್ರಂಥದಲ್ಲಿ ಹಾಕಿಬಿಟ್ಟಿದ್ದಾರೆ. ಆಶ್ಚರ್ಯ ಅಂದರೆ ಅವರಂತಾರೆ ಇದು ಶಬ್ದಕೋಶ. ಯಾವುದಿದು? ಈ ಶಬ್ದಕೋಶಕ್ಕೆ ಎಷ್ಟು ಚಂದ ಹೆಸರಿದೆ, ಕಾಂಕಾರ್ಡನ್ಸ್ ಅಂದ್ರೆ ಶಬ್ದ ಪ್ರಯೋಗ ಕೋಶ. ಈ ಶಬ್ದ ಪ್ರಯೋಗ ಕೋಶಕ್ಕೆ ಬಹುಪ್ರಯೋಜಕ ಸಾರ್ವಕಾಲಿಕ ಉಪಯೋಗದ ಅಂತ ಹೇಳ್ತಾರೆ. ಜಾಗತಿಕ ಮಟ್ಟದಲ್ಲಿ ಭಾಳಷ್ಟು ಭಾಷೆಗಳಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಈ ಕೆಲಸ ಸಾಗಿದೆ. ಆದರೆ ಕನ್ನಡದಲ್ಲಿ ಆಗಿಲ್ಲ, ತಾವು ಮಾಡೋ ತನಕ ಆಗಿಲ್ಲ ಎಂಬುದನ್ನು ಅವ್ರು ಕಂಡುಕೊಂಡಾರ. ಆದರೆ ನಮ್ಮಲ್ಲಿ ಕನ್ನಡದಲ್ಲಿ ನಾವು ಹೇಳಿದ್ನಲ್ಲ ನಿನ್ನೆ, ಎಸ್ ಗುಂಜಾಳ ಮಹನೀಯರು ಬಸವಣ್ಣನವರ ವಚನ ಪದ ಪ್ರಯೋಗ ಕೋಶವನ್ನು ಮಾಡಿ 1973ರಲ್ಲಿ ಅದನ್ನು ಮುದ್ರಿಸಿದ್ದಾರೆ. ಅವರು ಗ್ರಂಥಪಾಲಕರಾಗಿದ್ದರು. ನೆನಪಿಡಿ, ಅವ್ರಿಗೆ ಗೊತ್ತಿತ್ತು ಈ ಯಾವುದಿದು ಶಬ್ದ ಪ್ರಯೋಗ ಕೋಶದ ಮಹತ್ವವನ್ನು ಅರಿತಂಥ ಶ್ರೀ ಗುಂಜಾಳವರು ಇದನ್ನು ಮಾಡಿದ್ರು. ಈಗ ನಾವು ಮತ್ತೆ ನೋಡಿ ಅದರದೇ ಹಿಗಾಮುರ್ಗಿ ಅದನ್ನೇ ಹೇಳಬೇಕಾಗ್ತದೆ. ಏನಪ್ಪ ಅಂತಂದರೆ, ಈ ಬೇಂದ್ರೆಯವರು ಸುಮಾರು 43 ಕವನ ಸಂಕಲನಗಳವ. 43 ಕವನ ಸಂಕಲನಗಳವ. ಸುಮಾರು 1500 ಕವನಗಳವ. 1500 ಕವನಗಳವ. ಅಲ್ಲಿ ಸುಮಾರು 1,00,000 ಅದಕ್ಕಿಂತ ಲಕ್ಷ ಮೀರಿದ ಶಬ್ದಗಳು ಇವ. ಅದು ಎಷ್ಟು ವರ್ಷದಾಗ? 1922ರಿಂದ ಈಗ 2002 ಅಂದರೆ ಅವರು ದೇಹವಿಟ್ಟ ನಂತರವೂ ಕೆಲವು ಕವನ ಸಂಕಲನಗಳು ಪ್ರಕಟ ಆದವು. ಅವೆಲ್ಲ 80 ವರ್ಷದ ಕವನ ಸಂಕಲನಗಳನ್ನು ನೋಡಿದರೆ ಸಹಜ 1500 ಕವನಗಳ ಸಂಕಲನಗಳು, 1500 ಕವನಗಳು ಅವರು ಆಗ್ತಾವೆ ಆ 43 ಕವನಗಳಲ್ಲೇ. ಇದೇನದ ಅಂದ್ರೆ ಯಾವ ರೀತಿ ಉಪಯೋಗ ಆಗ್ತದೆ ಅಂದ್ರೆ, ಒಂದು ಶಬ್ದಕ್ಕೆ ವಿವಿಧ ಅರ್ಥ ಛಾಯೆಗಳು ಹರಡಬಹುದು. ಯಾಕಂದ್ರೆ ಕವಿಯದು ಒಂದು ವಿಶಿಷ್ಟ ಭಾಷೆ ಆಗಿರ್ತದೆ. ಅದು ವಾಹಕವಾದಂಥ ಶಬ್ದ, ಅದು ಅಮೂರ್ತ ಅಲ್ಲ ಅಂತ ಸ್ವತಃ ಬೇಂದ್ರೆಯವ್ರು ಹೇಳ್ತಾರೆ. ಅದು ನಿರಾಕಾರ ಅಲ್ಲ, ನಿರ್ಗುಣ ಅಲ್ಲ, ಅದಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿ ಬೇಂದ್ರೆಯವರು ಹೇಳ್ಯಾರ. ಹೀಗಾಗಿ ಶಬ್ದ ಪ್ರಯೋಗ ಕೋಶ ಬಹು ಪ್ರಯೋಜಕವೂ ಸಾರ್ವಕಾಲಿಕವೂ ಆಗಿರುವುದರಿಂದ ಜಾಗತಿಕ ಮಟ್ಟದಲ್ಲಿ 100 ಸಿದ್ಧವಾಗಿವೆ ಅಂಥೇಳಿ ಬರೆದು ಅವರು ನಮಗೆ ಹುರುಪು ಕೊಡ್ತಾರೆ. ಯಾರು? ಶ್ರೀನಿವಾಸ ಹಾವನೂರವರು ಆಗಬೇಕು ಅಂತ. ಅವರು 4 ಕವನಗಳನ್ನು ಏನು ಮಾಡಿದಾರಲ್ಲ, ಆವಾಗ ಎಷ್ಟು ಶ್ರಮ ವಹಿಸ್ಯಾರ ಗೊತ್ತಾ? ಇದಕ್ಕೆ ತತ್ಸಮಾನವಾದ ರೋಮನೀಕರಣವನ್ನು ಮಾಡ್ತಾರೆ ಅವರು. ಅಂದರೆ ಈ ಹೆಂಗೆ ಇಂಗ್ಲೀಷ್ನೊಳಗೆ ಎ, ಆ ಅಂದರೆ A+, ಇ ಅಂದರೆ ಐ, ಹಿಂಗೆ ಅವ್ರು ಮಾಡಿ, ಗ ಅಂದರೆ ಜಿ, ಹೀಗೆಲ್ಲ ಮಾಡಿ ಆ ಮೇನ್ ಫ್ರೇಮ್ ಕಂಪ್ಯೂಟ್ರಿಗೆ ಫೀಡ್ ಮಾಡ್ಬೇಕಾದ್ರೆ ಆ ಭಾಷೆಯಲ್ಲೇ ಆ 4 ಕವನಗಳನ್ನು ಗುರುದೇವ, ಹಾಡುಪಾಡು, ನರಕದಲ್ಲಿ ಸ್ವರ್ಗ, ನಾವು ಬರ್ತೇವಿನ್ನ, ಆ ಹಾಡುಗಳನ್ನು ಮಾಡ್ತಾರವರು. ಎಷ್ಟು ಶ್ರಮ ವಹಿಸ್ಯಾರ ತೋರಿಸ್ಲಿಕ್ಕೆ ನಮಗೆ. ಆದರೆ ಇವತ್ತದು ಅವಶ್ಯಕತೆ ಇಲ್ಲ. ಯಾಕಂದರೆ ಕಂಪ್ಯೂಟರ್ದಲ್ಲಿಯೂ ಕನ್ನಡ ಇದೆ, ಕನ್ನಡ ಅರ್ಥ ಆಗುತ್ತೆ, ಕನ್ನಡ ಲಿಪಿ ಇದೆ, ಎಲ್ಲವೂ ಅದ್ಭುತವಾಗಿದೆ. ಆವಾಗ ಅವ್ರು ಏನು ಮಾಡಿದರು ಅಂತ ಹೀಗೆಲ್ಲ ಮಾಡಿ ಕಂಪ್ಯೂಟರ್ಗೆ ಫೀಡ್ ಮಾಡಿದಾಗ, ನಿನ್ನೆ ನಾನು ಹೇಳಿದ್ದೆ, ಆವಾಗ ಆ ಪುಟ 26 ಪುಟ ಆಗಿತ್ತದು. 4 ಕವನಗಳು 26 ಪುಟ ಆಗಿತ್ತು. ಅದನ್ನು ಕಂಪ್ಯೂಟರ್ದಲ್ಲೇ ಒತ್ತಿ ಹಾಕಿದರು. ಯಾವಾಗ ಹಾಕಿದರು? ಜನವರಿ 26 ಸಂಜೆಗೆ 6:32 20 ಸೆಕೆಂಡ್.
ಕಂಪ್ಯೂಟರ್ಗೆ ಆರ್ಡರ್ ಕೊಟ್ಟರು, ಮಾಡು ಇದನ್ನು ಅಕಾರಾದಿ ಮಾಡು, ಶಬ್ದ ಪ್ರಯೋಗ ಕೋಶವನ್ನು ತಯಾರು ಮಾಡಿಕೊಡು ಅಂತ ಹೇಳ್ತದು. ಆವಾಗ ಅದು ಎಷ್ಟು ಟೈಮ್ ತೊಗೊಳ್ತೀವೋ ಅದು 6 ಗಂಟೆ 34 ನಿಮಿಷ 43 ಸೆಕೆಂಡು. ಅಂದರೆ ಆವಾಗಿನ ಮೇನ್ ಫ್ರೇಮ್ ಕಂಪ್ಯೂಟರ್ ಕೇವಲ ತೆಗೆದುಕೊಂಡ ಅವಧಿ 2 ನಿಮಿಷ 23 ಸೆಕೆಂಡು. ಇವತ್ತು ಕಂಪ್ಯೂಟರ್ ಟೆಕ್ನಾಲಜಿ ಅದ್ಭುತವಾಗಿ ಬೆಳೆದದ, ಭಾಳ ಎತ್ತರಕ್ಕೆ ಹೋಗ್ಯದ. ಅದು AI ಅಂತ ಮಹಾರಾಕ್ಷಸ ಒಬ್ಬ ಸೇರ್ಕೊಂಡ್ಬಿಟ್ಟಾನೆ. ಹೀಗಾಗಿ ನಾವು ಅದ್ಭುತವಾಗಿ ಈ ಕೆಲಸವನ್ನು ಮಾಡಬಹುದು. ಇದನ್ನು ವಿಶ್ವವಿದ್ಯಾಲಯಗಳಾಗಲಿ ಸಾಹಿತಿಗಳಾಗಲಿ ಇದನ್ನು ಮಾಡಿಸ್ಲಿಕ್ಕೆ ಬೇಕು. ಯಾಕಂತಂದ್ರೆ ಇದು ಭಾಳ ಅದ್ಭುತವಾದ ಕೆಲಸ. ಶಬ್ದ ಪ್ರಯೋಗ ಕೆಲಸ, ಶಬ್ದ ಪ್ರಯೋಗ ಕೋಶ ಅಂತ ಹೇಳ್ತಾರೆ. ಇದೇ ಹೇಳಿದ್ನಲ್ಲ ನಾನು, ಬೇಂದ್ರೆ ಅವರದು ಇದನ್ನು ಪ್ರಿಂಟ್ ಮಾಡೋದು ಎಷ್ಟಾಗ್ತದೆ ಅಂತಂದ್ರೆ ಅವ್ರು ಹೇಳ್ತಾರೆ, ಸುಮಾರು 1,00,000 ಶಬ್ದಗಳಿರುವ ಬೇಂದ್ರೆ ಕವನ ಸಂಗ್ರಹಗಳ ಪುಟ ಸಂಖ್ಯೆ 1300 ಅವ್ರ ಲೆಕ್ಕ. ಆವಾಗ 1975 ಅದರ ಶಬ್ದ ಪ್ರಯೋಗ ಕೋಶ ಸುಮಾರು 6,000 ಪುಟ ಆಗ್ತದಂತ. 6,000 ಪುಟ ಆಗ್ತದೆ. ಅದನ್ನು ಮುದ್ರಿಸೋದು, ಅದಕ್ಕೆ ಹಣ ಒದಗಿಸೋದು ಎಲ್ಲ ಭಾಳ ಕಠಿಣ ಆಗ್ತದೆ. ಆದರೆ ಅದನ್ನು ಕಂಪ್ಯೂಟರ್ದಲ್ಲೇ ಓದ್ಬೋದಲ್ಲ. ಆಮೇಲೆ ವಿಶ್ವವಿದ್ಯಾಲಯಗಳು ಅದನ್ನು ಪಡೆದು ಆ PDF ಅಥವಾ ಯಾವುದೋ ಒಂದು ಇವಿರ್ತಾವಲ್ಲೋ ಅದರಲ್ಲಿ ಓದಬಹುದು. ಆಮೇಲೆ ಅದರ ಮೇಲೆ ಅಧ್ಯಯನ ಮಾಡಬಹುದು ಅಂಥೇಳಿ ಅವರು ಶ್ರೀ ಶ್ರೀನಿವಾಸ ಹಾವನೂರವರು ಬರೆದು ನಮಗೆಲ್ಲ ಹುರುಪು ಕೊಟ್ಟಿದ್ದಾರೆ. ಈ ರೀತಿ ಮಾಡಬೇಕು. ನಾವು ಕನ್ನಡದವರು ಈ ರೀತಿ ಮಾಡಿ ಉಳ್ಕಿ ಭಾಷಾದವರಿಗೂ ನಾವು ಅವರಿಗೆ ಕೊಡಬೇಕು ಅಂತ ಹೇಳಿದಾಗೆ ಒಂದು ಅವ್ರ ಕೊನೆ ಪ್ಯಾರ ಓದ್ತೆ ನೋಡಿ, ಎಷ್ಟು ಅದ್ಭುತದ. ಸಾಹಿತ್ಯ ಕಾರ್ಯಕ್ಕೆ ಕಂಪ್ಯೂಟರನ್ನು ಬಳಸುವ ಈ ಎತ್ತುಗಡೆಯು ಕನ್ನಡದಲ್ಲಿ ಪ್ರಪ್ರಥಮ ನಡೆಯುತ್ತಿದೆ ತಾವು ಮಾಡಿದ್ದು. ಇಷ್ಟೇ ಅಲ್ಲ, ಭಾರತದ ಯಾವುದೇ ಸಾಹಿತ್ಯ ಕ್ಷೇತ್ರದಲ್ಲಿ ಇಂಥ ಕೆಲಸ ನಡೆದಿಲ್ಲ. ಅಂದರೆ ತಾವು ಮುಂಚೆ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳ್ತಾರೆ ಅವರು. ಆ 4 ಕವನಗಳನ್ನು ಶಬ್ದ ಪ್ರಯೋಗ ಕೋಶ ಮತ್ತಿತರ ಕಾರ್ಯಗಳಿಗೆ ಕಂಪ್ಯೂಟರನ್ನು ಬಳಸಿ ಇತರ ದೇಶ ಭಾಷಾ ಸಾಹಿತ್ಯರಿಗೆ ಮಾರ್ಗದರ್ಶನ ಮಾಡುವ ಹೊಣೆಯು ಕನ್ನಡಿಗರ ಮೇಲೆ ಇದೆಯೆಂದರೂ ಸರಿ. ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಕೇಂದ್ರಗಳು ಮತ್ತು ಕನ್ನಡ ವಿದ್ವಾಂಸರು ಈ ಕ್ರಾಂತಿಕಾರಿ ಸಾಧನದತ್ತ ತಮ್ಮ ಗಮನ ಹರಿಸಿ ಸಾಹಿತ್ಯ ಸಂಶೋಧನೆಗೆ ಹೊಸ ಆಯಾಮಗಳನ್ನು ತಂದುಕೊಡುವಂತಾಗಲಿ ಅಂಥೇಳಿ ಅವರು ವಿನಂತಿ ಮಾಡ್ಕೋತಾರೆ. ಎಷ್ಟು ಅದ್ಭುತವಾದ ನಿವೇದನೆ ಅಂತ ತಿಳ್ಕೊಂಡ್ರಿ. ಇವರು ಬರೆದದ್ದು 1973-74 ಈ ಪುಸ್ತಕದಲ್ಲಿ ಪ್ರಿಂಟ್ ಆಗಿದ್ದು. ಮುಂದೆ 75, 76, 77 ಪ್ರಿಂಟ್ ಆಯಿತು ಅಂತ ತಿಳ್ಕೊಂಬೋಣ. 75 ಬರೆದಾರಂತ ತಿಳ್ಕೊಂಬೋಣ ಈ ಲೇಖನವನ್ನು, 30 ಪುಟಗಳ ಬೃಹತ್ ಲೇಖನವನ್ನು. ಮುಂದೆ ಇದರ ನಂತರ ಈಗ ಎಷ್ಟು ವರ್ಷ ಆಯಿತು? ಈಗ 50 ವರ್ಷಗಳ ಕಳೆದು ಹೋಗ್ಯದ. ಯಾರಾದರೂ ಮಾಡಿದ್ದಾರೆಯೇ? ನನಗೆ ಗೊತ್ತಿಲ್ಲ. ಶಬ್ದ ಪ್ರಯೋಗಕೋಶ ಕೇವಲ ಬೇಂದ್ರೆಯವರ ವಿಷಯದಲ್ಲಿ ಅಷ್ಟೇ ಅಲ್ಲ, ಕುವೆಂಪು ಅವರ ವಿಷಯದಲ್ಲಿ ಅಥವಾ ನಮ್ಮ KS ನರಸಿಂಹಸ್ವಾಮಿಯವರ ವಿಷಯದಲ್ಲಿ, ಕಂಬಾರರ ವಿಷಯದಲ್ಲಿ ಯಾರಾದರೂ ಮಾಡಿದ್ದಾರೆಯೇ? ನನಗೆ ಗೊತ್ತಿಲ್ಲ. ಮಾಡಿದ್ದರೆ ಅವರಿಗೆ ಅಭಿನಂದನೆ, ಧನ್ಯವಾದ. ಮಾಡದಿದ್ದರೆ ಅವರು ಮಾಡುವಂಥ ಆಸಕ್ತರು, ಈ ನಮ್ಮ ಸಾಹಿತ್ಯ ವಿಜ್ಞಾನಿಗಳು, ಈಗ ಅದ್ಭುತವಾದ ಕಂಪ್ಯೂಟರ್ಸ್ಗಳಿದೆ, ಅತ್ಯಾಧುನಿಕವಾದ ಸೌಲಭ್ಯವಿದೆ. AI ಅನ್ನುವಂಥ ಒಂದು ಅದ್ಭುತವಾದ ಮಹಾನ್ ಕಂಪ್ಯೂಟರ್ ರಾಕ್ಷಸ ಬಂದಿದ್ದಾನೆ. ಅವನ ಸಹಿಂದ ಇದನ್ನು ಮಾಡಿಸ್ಬಹುದು ಅಂಥೇಳಿ ನನಗನ್ನಿಸ್ತದೆ. ಈ ರೀತಿ ಶಬ್ದ ಪ್ರಯೋಗಕೋಶ ನಮ್ಮ ಹಳಗನ್ನಡ ಸಾಹಿತ್ಯದಲ್ಲಿ, ನಮ್ಮ ಹೊಸಗನ್ನಡದ ಸಾಹಿತ್ಯದಲ್ಲಿ ಎಲ್ಲ ಕವಿಗಳ ಕಾವ್ಯಗಳನ್ನು ಮುಂಚೆ ಹಾಕಿ ಮಾಡಬೇಕು. ಇದು ಒಂದು ಅದ್ಭುತವಾದ ಕಾರ್ಯ ಆಗ್ತದೆ ಅಂತ ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಈ ಶ್ರೀಮಾನ್ ಶ್ರೀನಿವಾಸ ಹಾವನೂರವರು ಏನು ಒಂದು ಮಾರ್ಗದರ್ಶನ ಲೇಖನಿದು. ಇದು ಹಳೆಯದಿರ್ಬೋದು, 50 ವರ್ಷಗಳ ಹಿಂದಿಂದಿರ್ಬೋದು, ಆದರೆ ಇದು ನಮಗೆ ದೊಡ್ಡ ಮಾರ್ಗದರ್ಶನ ಲೇಖನ ಇದೆ. ಇದಕ್ಕಾಗಿ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗ್ತದೆ. ಆ ಮಹಾನ್ ವಿದ್ವಾಂಸರು ದಾಸ ಸಾಹಿತ್ಯದ ಮೇಲೆ 55 ಮಹಾನ್ ಗ್ರಂಥಗಳನ್ನು ಬರೆದು ಎಲ್ಲ ದಾಸರ ಆ ಹಾಡುಗಳನ್ನು
16,000 ಹಾಡುಗಳನ್ನು ಹಾಕಿದಂಥ ಮಹನೀಯರು, ಅವರಿಗೆ ವಂದಿಸಿ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದ, ನಮಸ್ಕಾರ.